ಡ್ಯಾನ್ಸ್ ಯೂನಿಯನ್ ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಜನ ಅವನ ಇಂಡಸ್ಟ್ರಿಯಿಂದಾನೇ ಓಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಎಲ್ಲ ಪ್ಲೇಯರ್ಸ್ ಅಲ್ಲೂ ಟೀಮ್ ಓನರ್ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಬಾಲ್ಯದಲ್ಲಿ ನಾವೆಲ್ಲರೂ ಕೂಡ ಕ್ರೀಡೆಯನ್ನು ಹಾಕೊಂಡು ಬಂದು ಕೊನೆಗೆ ಕಲಾರಂಗಕ್ಕೆ ಬಂದು ಬಿದ್ದಿದ್ದೀವಿ. ಯಾರೋ ಓನರ್ ನನ್ನ ತಗೊಂಡ್ರೆ ನಾನು ಸ್ವಲ್ಪ ಬಾಡಿ ಇಳಿಸ್ಕೋತೀನಿ. ಜನರಲಿ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರೆ. ನಾವು ಪ್ರೊಡ್ಯೂಸರ್ ನಮ್ಗೆ ಏನು ಈಗೋ ಇಲ್ಲ. ಯಾರೇ ಗೆದ್ರು ಪರವಾಗಿಲ್ಲ, ಹೇಳಿ ಸರ್ ನಾವೇ ಗೆಲ್ತೀವಿ ಅಂದ್ರೆ ಪ್ರೊಡ್ಯೂಸರ್ ಗೆಲ್ಬೇಕು. ಪ್ರೊಡ್ಯೂಸರ್ ಗೆದ್ರೆ ಸಿನಿಮಾ ಇಂಡಸ್ಟ್ರಿ ಗೆಲ್ಲುತ್ತೆ. ಇವತ್ತೆಲ್ಲ ನಿರ್ಮಾಪಕರನ್ನ ಒಟ್ಟುಗೂಡಿಸ್ಬೇಕು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಇವತ್ತು ಈ ಒಂದು ಪ್ರೊಡ್ಯೂಸರ್ ಕ್ರಿಕೆಟ್ನ ಪ್ರಾರಂಭ ಮಾಡಿದ್ದಾರೆ. ರಾಜ್ ಕಪ್ ಹೇಗೆ ಯಶಸ್ವಿ ಆಯಿತು ಅದೇ ರೀತಿ ಈ ಒಂದು ನಿರ್ಮಾಪಕರ ಕಪ್ಪು ಕ್ರಿಕೆಟ್ ಲೀಗು ಯಶಸ್ವಿ ಆಗಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ನಿಮಗೆ ಶುಭವನ್ನು ಹಾರೈಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಆ್ಯಕ್ಟಿವ್ ಆಗಿ ನೀವು ಚಿತ್ರರಂಗದಲ್ಲಿ ತೊಡಸ್ಕೊಂಡು ಈ ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡ್ತಿರಲ್ಲ, ಅದು ಎಲ್ರಿಗೂ ಒಂದು ಮನಸ್ಸು ವಿಕಾಸ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಕೆಲಸ ಮಾಡಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಅವರವರ ಅನಿಸಿಕೆಗಳನ್ನು ಹಂಚಿಕೊಂಡು ಅಲ್ಲಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಆಸೆ ಅದಕ್ಕೆ ನೀವು ನಾಂದಿ ಹಾಡಿದ್ದೀರ. ಈ ಒಂದು ಕ್ರಿಕೆಟ್ ಯಶಸ್ವಿ ಆಗಲಿ. PCL ನಂಬ್ಕೊಂಡಿದ್ರೆ ಭಾಳ ಖುಷಿ ಅಂತ ವಿಚಾರ. ಪ್ರತ್ಯೇಕವಾಗಿ ನಿರ್ಮಾಪಕರನ್ನೇ ಆಡಿಸ್ಬೇಕು ಅಂತೇಳಿ ನಮ್ಮ ರಾಜೇಶು ಹಣ ತುಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಬೆಂಬಲವಾಗಿ ನಿಂತ್ಕೊಳ್ಳೋಣ. ಯಾಕಂದರೆ ಹಿಂದೆ ರಾಜ್ ಕಪ್ಪು ಮಾಡಿ ಅವರು ಜಯ ಕಂಡಿದ್ದಾರೆ, ದೇಶ ವಿದೇಶಗಳಲ್ಲಿ ಕೂಡ ಆಡಿಸಿದ್ದಾರೆ. ಇವತ್ತು ರಾಜೇಶ್ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ಹಿಂದೆ ಅವರು ಡ್ಯಾನ್ಸ್ ಯೂನಿಯನ್ ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಜನ ಅವನ ಇಂಡಸ್ಟ್ರಿಯಿಂದಾನೇ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಆದರೂ ಅವನೊಂಥರ ಜಗಮಂಡ ಬಿಡಲಿಲ್ಲ. ಇವತ್ತು ಎಲ್ಲ ನಿರ್ಮಾಪಕರಿಗೆ, ಕಲಾವಿದರಿಗೆ ದೇಶ ವಿದೇಶಗಳಿಗೆ ಕರ್ಕೊಂಡು ಆಡಿಸ್ತಾ ಇದ್ದಾನೆ. ಭಾಳ ಖುಷಿ ಅಂತ ವಿಚಾರ. ಯಾಕಂದರೆ ರಾಜೇಶ್ ಅವರ ಪ್ರತಿಯೊಂದು ಕೆಲಸದಲ್ಲೂ ನಾನು ಹಿಂದೆ ಅವ್ರ ಜೊತೆ ಇದ್ದೇ ಇರ್ತೀನಿ. ಹಾಗೆ ಎಲ್ಲರೂ ಕೈ ಜೋಡಿಸೋಣ, ಈ PCL ಯಶಸ್ವಿಗೊಳಿಸೋಣ. ರಾಜೇಶು ಎಲ್ಲ ನಿರ್ಮಾಪಕರನ್ನ ಒಟ್ಟಿಗೆ ಗುಡಿಸಿ ಕ್ರಿಕೆಟ್ ಆಡ್ತಾ ಇರೋದೇ ನನಗೆ ತುಂಬ ಸಂತೋಷ ಆಗಿದೆ. ಇದು ಹೀಗೆ ವರ್ಷನೂ ಆಗಲಿ ಅಂತ ನಾನು ಬಯಸ್ತೀನಿ. ರಾಜ್ ಕಪ್ಪು ಆಡಿಸ್ತಾ ಇರೋದು ಎಲ್ಲರೂ ಗೊತ್ತಿದೆ. ಅದೇ ರೀತಿ ಇವರು ಮಂಗಳೂರಿನಲ್ಲಿ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಒಂದು ಟೀಮ್ ತಗೊಂಡಿದ್ದೆ. ಆ ಟೀಮಲ್ಲಿ ಫಸ್ಟಿಗೆ ಟೀಮ್ ತಗೊಂಡಾಗ ಏನೋ ಮುಂದೆ ಬರೋ ಚಾನ್ಸಸ್ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಕೊನೆಗೆ ಆ ವಿನ್ನರ್ ಏನು ಇದೆ ಅದು ನನ್ನ ಪಾಲಾಯಿತು. ಬಟ್ ರಾಜೇಶ್ ಅವರು ಅಲ್ಲೂ ಕೂಡ ತುಂಬ ಶಿಸ್ತು ಕ್ರಮದಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿದರು. ಇಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ. ಆದರೆ ಎಲ್ಲ ಪ್ಲೇಯರ್ಸಲ್ಲೂ ಟೀಮ್ ಓನರಲ್ಲೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ಎಲ್ಲರೂ ನಾವು ಗೆಲ್ಲಬೇಕನ್ನೋ ಪ್ರಯತ್ನದಲ್ಲಿ ಇರಬೇಕು. ಬಟ್ ಯಾರೇ ಗೆಲ್ಲಿ ಅದನ್ನು ಎಲ್ಲರೂ ಒಟ್ಟಾರೆಯಾಗಿ ಸ್ವೀಕರಿಸಿ, ಎಲ್ಲರೂ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿ ಎಲ್ಲರೂ ಸಂಭ್ರಮಿಸಬೇಕು ಅಂತ ನಾನು ವಿನಂತಿಸ್ತೀನಿ. ಕಲೆ ಜೊತೆ ಕ್ರೀಡೆ ಕೂಡ ಇರಬೇಕು ಅಂತಕ್ಕಂತಹ ಒಂದು ಮನೋಭಾವ ನಮ್ಮ ರಾಜೇಶ್ ಬ್ರಹ್ಮವರ್ದು. ಎಲ್ಲಿದ್ದೀರಾ? ಸೊ ಕಲೆ ಮತ್ತು ಕ್ರೀಡೆ ಎರಡೂ ಒಂದು ಉತ್ಸಾಹಿ ಜೀವನ ಅದು. ಸೊ ಹಾಗಾಗಿ ಬಾಲ್ಯದಲ್ಲಿ ನಾವೆಲ್ಲರೂ ಕೂಡ ಕ್ರೀಡೆಯನ್ನು ಹಾಡ್ಕೊಂಡು ಬಂದು ಕೊನೆಗೆ ಕಲಾರಂಗಕ್ಕೆ ಬಂದು ಬಿದ್ದಿದ್ದೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಕಪ್ನ ಒಂದು ಸುದೀರ್ಘವಾದ ಜರ್ನಿಯನ್ನು ಮಾಡಿದ ನಂತರ ನಿರ್ಮಾಪಕರಿಗಾಗಿ ಒಂದು ವೇದಿಕೆ, ಮುಂದಿನ ದಿನ ಯಾರಿಗೆ ವೇದಿಕೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಸದ್ಯಕ್ಕೆ ನಿರ್ಮಾಪಕರಿಗೆ ಒಂದು ವೇದಿಕೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವದಿಂದ ಗುಂಪುಗಾರಿಕೆ, ಜಾತಿಗಾರಿಕೆ, ಧರ್ಮಗಾರಿಕೆ ಎಲ್ಲ ದ್ವೇಷ ಅಸೂಯೆಗಳನ್ನ ಬಿಟ್ಟು ಒಂದು ಚಿತ್ರರಂಗದ ಒಂದು ಉತ್ಸಾಹಕ್ಕೆ ಒಂದು ಚೈತನ್ಯವಾಗಿ ನಾವೆಲ್ಲರೂ ಆಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಯಶಸ್ಸನ್ನು ಪಡೀಲಿ, ನಿರ್ಮಾಪಕರಿಗೆ ಜಯವಾಗಲಿ, ತಂಡದಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡಗಳು ಕೂಡ ಉತ್ಸಾಹದಿಂದ ಆಡಲಿ, ಗೆಲುವು ಸೋಲು ನಂತರ ಎಲ್ಲರಿಗೂ ಜಯವಾಗಲಿ. ಕೊನೆಯದಾಗಿ ರೆಬಲ್ ರಾಕರ್ಸ್ಗೆ ಜಯವಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವನು ಯಾಕೆ ಇಲ್ಲಿದ್ದಾನೆ ಅಂತ ಯೋಚನೆ ಮಾಡಿದ್ರೆ, ನಾನು ಕೂಡ ಒಂದು ಸಿನಿಮಾ ನಿರ್ಮಾಪಕ ಆಗಿದ್ದೆ. ಅದಿರಲಿ ಒಂದು ಕಡೆ, ನಾನಂತೂ ಎಲ್ಲ ಕಡೆ ಸಲ್ಲೋನು. ನಿರ್ಮಾಪಕರಿಂದ ಎಡಿಟ್ರು, ಕ್ಯಾಮ್ರಾಮನ್ ಎರಡು ಬಿಟ್ಟು ಮಿಕ್ಕಿದ ಎಲ್ಲ ಕಡೆ ಸಲ್ಲೋನು ನಾನು. ಇರಲಿ, ರಾಜ್ ಕಪ್ ಒಂದು ಭಾಳ ದೊಡ್ಡ ಪ್ರಯಾಣ. ಅದರ ಮೊದಲ ದಾವಣಗೆರೆಯಲ್ಲಿ ಮಾಡಿದ ಶೋಯಿಂದ ಹಿಡಿದು, ಅದರ ಆಟದಿಂದ ಹಿಡಿದು ಇವತ್ತಿನ ತನಕ ಬ್ರಹ್ಮ ಅವ್ರ ಜೊತೆ ನಾನು ಇದ್ದೇನೆ. ಇವತ್ತು ಯಾಕೋ ಬೆಳಗ್ಗೆನೆ ಒಂದು ಬ್ಲ್ಯಾಕ್ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದ್ಬಿಡಿ ಸರ್ ಅಂತ. ಯಾಕೆಂದರೆ ಕ್ರಿಕೆಟ್ ಆಡ್ತೀರಾ, ಆಡಬೇಕಮ್ಮ, ನೀವೆಲ್ಲ ಕಾರ್ಕ್ ಬಾಲ್ ಆಡ್ತೀರಾ, ನಮ್ಗೆ ಆಗಲ್ಲ ಅಂತ ಅಂದೆ. ಇಲ್ಲ ಸರ್ ಟೆನ್ನಿಸ್ ಬಾಲು ಬನ್ನಿ ಅಂತ.
ಅದಕ್ಕೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಸ್ಟೇಜ್ಗೂ ಕರೆದುಬಿಟ್ಟಿದ್ದಾರೆ. ಯಾರೋ ಓನರ್ ನನ್ನ ತೊಗೊಂಡ್ರೆ ನಾನು ಸ್ವಲ್ಪ ಬಾಡಿ ಇಳಿಸ್ಕೋತೀನಿ. 10 ವರ್ಷ 20 ವರ್ಷ ಆದಮೇಲೂ ನೆನಪಿರೋದು ಎರಡೇ ವಿಷಯ. ಒಂದು, ನಾವು ಮಾಡಿದ ಎಂಜಾಯ್ಮೆಂಟ್, ತಮಾಷೆ, ಖುಷಿ. ಎರಡನೇದು ಜಗಳ. ಈ ಎರಡು ನೆನಪಿರುತ್ತೆ. ಈ ಜಗಳ ಒಂದು ಕಡೆ ಬಿಟ್ಬಿಡೋಣ, ಎಲ್ಲ ಖುಷಿಯಾಗಿ ತಮಾಷೆಯಾಗಿ ಆಟ ಆಡಬೇಕು. ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಎಷ್ಟು ತಮಾಷೆಯಾಗಿರುತ್ತೋ ಅಷ್ಟು ಬದುಕು ಚಂದ. ಆ ಚಂದಕ್ಕೋಸ್ಕರನೇ ಈ ಆಟ. ಒಳ್ಳೇದಾಗಲಿ ಎಲ್ರಿಗೂ. ಈ ರಾಜೇಶ್ ಬ್ರಹ್ಮ ಅವರ ಹೊಸ ಅಡ್ವೆಂಚರ್ಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಕಳೆದ ಸುಮಾರು ವರ್ಷಗಳಿಂದ ಡಾಕ್ಟರ್ ರಾಜ್ ಕಪ್ ನಡೆಸ್ಕೊಂಡು ಬಂದಿದ್ದಾರೆ. ನಾನು 2 ವರ್ಷಗಳಿಂದ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ ಅದರಲ್ಲಿ. ಈಗ ಇದು ಒಂದು ಹೊಸ ಪ್ರಯತ್ನ. ಈ ಒಂದು ಹೊಸ ಪ್ರಯತ್ನಕ್ಕೆ ಅವರು ಆಹ್ವಾನಿಸಿದ್ದಾರೆ. ರಾಜೇಶ್ ಬ್ರಹ್ಮ ಅವರವರು ನನಗೆ ತುಂಬ ಆತ್ಮೀಯರು. ನನ್ನ ಮೊದಲ ಸಿನಿಮಾ ಚಿತ್ರ ಸಿನಿಮಾದಲ್ಲಿ ನಾವಿಬ್ಬರು ಜೊತೆಯಲ್ಲಿ ಅಭಿನಯಿಸಿದ್ವಿ. ಆವತ್ತಿಂದ ನಮ್ಮ ನಂಟು. ಅವರ ಎಲ್ಲ ಪ್ರಯತ್ನಗಳಿಗೂ ನಾನು ಶುಭವಾಗಲಿ ಅಂತ ಮನಸಾರೆ ಹಾರೈಸ್ತೀನಿ, ಆಶಿಸ್ತೀನಿ. ಈ ಒಂದು ಪ್ರಯತ್ನ ಏನಿದೆ, ಈ ಒಂದು ಪ್ರಯೋಗ ಏನಿದೆ, ಇದಕ್ಕೂ ಶುಭವಾಗಲಿ. ಆ ಭಗವಂತ ನಿಮಗೆ ಹಾಗೂ ಇಡೀ ಎಲ್ಲ 12 ತಂಡಗಳಿಗೂ ಒಳ್ಳೆಯದಾಗಲಿ. ಆ ಭಗವಂತ ಆಶೀರ್ವದಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ನಮ್ಮ ರಾಜೇಶ್ ಬ್ರಹ್ಮ ಅವರು ಈ ಬರೀ ಕರ್ನಾಟಕದ ಒಳಗಡೆ ಆಡಿಸುವಾಗ್ಲೇ ಅವಾಗಿಂದನೂ ಹುಬ್ಳಿಲಿ ಇದರಲ್ಲೆಲ್ಲ ಆಡ್ತಿರುವಳು. ಆ ರಾಜ್ ಕಪ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ರಾಜೇಶ್ ಜೊತೆ ಇದ್ದೀನಿ. ನಾನು ಅಲ್ಲಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೂ ಪ್ಲೇಯರ್ಸ್ಗೆ, ಕಲಾವಿದರಿಗೆ ಎಲ್ಲೂ ಯಾವುದೇ ಥರದ ಭೇದ ಭಾವ ಮಾಡಿದೆ ಈಕ್ವಲ್ ಆಗಿ ನೋಡಿಕೊಂಡು, ಯಾವುದೇ ಒಂದು ಫುಡ್ ಸ್ಟೇ ವಿಚಾರ ಆಗಲಿ, ಅಲ್ಲಿಂದನೂ ಹೊರದೇಶದಲ್ಲೂ ಈ ಥರ ಒಂದು ಸಾಧನೆ ಮಾಡ್ಕೊಂಡು ಬಂದು ಈಗ ನಮ್ಮ ಅನ್ನದಾತರನ್ನ ನೆನೆಸ್ಕೊಂಡು ಅವ್ರಿಗೂ ಒಂದು ಇದು ಮಾಡಬೇಕು. ಅದರಲ್ಲೂ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರು ಹೇಳ್ದಂಗೆ ಸ್ವಲ್ಪ ಭಯ ಬಿಡೋದಕ್ಕೋಸ್ಕರ ಟೆನ್ನಿಸ್ ಬಾಲ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಸಕ್ಸಸ್ ಕಾಣ್ತಾರೆ. ನಿಮ್ಮ 12 ಟೀಮು ನಾಳೆ 120 ಟೀಮ್ ಆಗುತ್ತೆ ಅಂತ ಒಂದು ಅವ್ರ ಶಕ್ತಿ ಇದೆ. ನಿಜವಾಗ್ಲೂ ಅವರ ಎಲ್ಲ ಪ್ರತಿಯೊಂದು ಹಾದಿಲೂ ಅವ್ರಿಗೆ ಎಲ್ಲೂ ಸೋಲಿಲ್ಲ. ಇದೇ ಥರ ಅವ್ರ ಗೆಲುವು ಸಿಗ್ತಾ ಇರಲಿ ಅಂತ ನಾನು ಹೇಳ್ತೀನಿ. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಅವಲ್ಲಿ ನೀವು ಪ್ರೊಡ್ಯೂಸರ್ನ ಹೇಳಿದ್ರಿ. ಜನರಲಿ ಡೈರೆಕ್ಟರ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರೆ. ನಾವು ಪ್ರೊಡ್ಯೂಸರ್ ನಮಗೇನು ಈಗೋ ಇಲ್ಲ, ಡೈರೆಕ್ಟರೇ ಕ್ಯಾಪ್ಟನ್ ಆಫ್ ದ ಶಿಪ್ ಯಾವಾಗ. ಅದೇ ಥರ ಸರ್ಪ್ರೈಸ್ ಒಂದು ಆಫರ್ ಥರ ಬಂದುಬಿಟ್ಟಿದೆ ಸಡನ್ ಆಗಿ, ನೀವೇ ಕ್ಯಾಪ್ಟನ್ ಅಂತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮು ಡೆಫಿನೆಟ್ಲಿ ವಿನ್ ಮಾಡ್ತೀವಿ, ಗೆಲ್ತೀವಿ. ಅದರಿಂದ ಬೇರೆಯವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ನಿಮ್ಗೆ ಕಮ್ಮಿ ಆದರೂ ನನಗೇನು ಚಿಂತೆ ಇಲ್ಲ. ವಿ ಆರ್ ಗೋಯಿಂಗ್ ಟು ವಿನ್. ಯಾರೇ ಗೆದ್ದರೂ ಪರವಾಗಿಲ್ಲ, ಅದು ಹೇಳಿ ಸರ್, ನಾವೇ ಗೆಲ್ತೀವಿ ಅಂದರೆ ಪ್ರೊಡ್ಯೂಸರ್ ಗೆಲ್ಲಬೇಕು. ಪ್ರೊಡ್ಯೂಸರ್ ಗೆದ್ದರೆ ಸಿನಿಮಾ ಇಂಡಸ್ಟ್ರಿ ಗೆಲ್ಲತ್ತೆ. ಥ್ಯಾಂಕ್ ಯು ರಾಜೇಶ್ ಬ್ರಹ್ಮ ಅವ್ರದ್ದು. ನಿಜವಾಗ್ಲೂ ನಾವು ರಾಜ್ ಕಪ್ಪು ಸ್ಟಾರ್ಟಿಂಗಿಂದ ಆಡ್ತಾ ಇದ್ವಿ. ರಾಜೇಶ್ ಬ್ರಹ್ಮ ಅವ್ರ ಕನಸು ನಿಜವಾಗ್ಲೂ ಗ್ರೇಟ್ ಅವರು. ಹಾಗೆ ಈಗ PCL ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಸರ್. ಇನ್ ಎ ಬಿಗ್ ಗ್ರೂಪ್, ಯಾವಾಗ ದೆರ್ ವಾಸ್ ಸಮ್ ಗ್ರೂಪ್ ಡಿಸ್ಕಷನ್, ಆ ಟೈಮಲ್ಲಿ ಹೋಗಿ ನಾನು ನೋಡಿದೆ ವಿನಃ ಆಮೇಲೆ ನಾನು ಯಾರನ್ನೂ ಅಷ್ಟು ಜನ ಮೀಟ್ ಆಗಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ಹ್ಯಾಸ್ PCL ಅಂದರೆ ಪ್ರೊಡ್ಯೂಸರ್ಸ್ ಕ್ರಿಕೆಟ್ ಲೀಗ್ ಅಂತ ಅದು ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಅಟ್ಲೀಸ್ಟ್ ನಾವು ಆಡೋಣ, ಖುಷಿ ಪಡೋಣ, ಒಬ್ರನ್ನೊಬ್ರು ಅರ್ಥಕೊಳ್ಳೋಣ, ಆ್ಯಂಡ್ ವಿಲ್ ಟ್ರೈ ಟು ಗಿವ್ ಬೆಟರ್ ಆ್ಯಂಡ್ ಬೆಟರ್ ಪಿಕ್ಚರ್ಸ್. ಥ್ಯಾಂಕ್ ಯು ವೆರಿ ಮಚ್. ಇವ್ರ ಮುಂದೆ ಒಂದು ಹಲವಾರು ಟೂರ್ನಮೆಂಟ್ಗಳು ಬಂದರೂ ಕೂಡ ಯಾವುದೇ ರೀತಿ ಕುಗ್ಗದೆ ರಾಜ್ ಕಪ್ನ ಇನಿಷಿಯಲ್ ಟೈಮಲ್ಲಿ ಎಷ್ಟು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೋ ಇವತ್ತುವರೆಗೂ ಅದೇ ರೀತಿ, ಅದೇ ಉರುಪು, ಅದೇ ಯಶಸ್ಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಪ್ರೊಡ್ಯೂಸರ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಏನು ನಡೆಸ್ತಾ ಇದ್ದಾರೆ, ಸೊ ಇದಕ್ಕೆ ಯಶಸ್ಸು ಸಿಗಲಿ. ಒಂದು ಒಳ್ಳೆ ಉದ್ದೇಶ ಮಾಸ್ಟರ್. ನಿಜವಾಗ್ಲೂ ಮಂಜು ಸರ್ ಹೇಳ್ದಾಗೆ ಪ್ರೊಡ್ಯೂಸರ್ಸ್ಗಳು ಇಷ್ಟು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಎಲ್ಲಾರನ್ನೂ ಒಗ್ಗೂಡಿಸಿ ಒಂದು ಈ ಥರದೊಂದು ಪ್ರಯತ್ನ ಯಾರೂ ಮಾಡಿರಲಿಲ್ಲ. ಈ ಒಂದು ನಿಮ್ಮ ಪ್ರಯತ್ನಕ್ಕೆ ಜಯ ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಥ್ಯಾಂಕ್ ಯು ವೆರಿ ಮಚ್. ಪ್ರೊಡ್ಯೂಸರ್ ಆಗಿ ಇಲ್ಲಿ ಬಂದ ಮೇಲೆ ಪ್ರಥಮವಾಗಿ ಪ್ರೊಡ್ಯೂಸರ್ದೇ ಒಂದು ಟೀಮ್ನ ಮಾಡಿದ್ದಾರೆ. ಭಾಳ ಖುಷಿನ ವಿಷಯ. ಹಾಗಾಗಿ ನಮಗೂ ಕೂಡ ಈ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ. ಹಾಗೆ ಈ ಒಂದು ಟೀಮು ಚೆನ್ನಾಗಿ ಬೆಳೀಲಿ, ಉಳಿಲಿ, ಕನ್ನಡ ಸಿನಿಮಾ ಕೂಡ ಬೆಳೀಲಿ, ಉಳಿಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ ರಾಜೇಶ್ ಅವ್ರಿಗೂ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.